ಆದರೆ ನಾಡಪ್ರಭು ಕೆಂಪೇಗೌಡರು ಅವತ್ತರಲ್ಲಿ ಮುಂದಿನ ಯುವ ಪೀಳಿಗೆಯನ್ನು ದೃಷ್ಟಿಯಲ್ಲಿಟ್ಕೊಂಡು ಅನೇಕ ಕೆರೆಗಳನ್ನು ನಿರ್ಮಾಣ ಮಾಡಿದರು. ಧಾರ್ಮಿಕ ಪರಂಪರೆಯನ್ನು ಉಳಿಸಲಿಕ್ಕೆ ಅನೇಕ ದೇವಸ್ಥಾನಗಳನ್ನು ನಿರ್ಮಾಣ ಮಾಡಿದರು. ಅವರ ಇಡೀ ಜೀವನವೇ ಒಂದು ಧೈರ್ಯದ ಸಂಕೇತ, ಸುಸಂಸ್ಕೃತ ಆಡಳಿತದ ಸಂಕೇತ ಮತ್ತು ತ್ಯಾಗದ ಸಂಕೇತ. ಈ ಎಲ್ಲ ಅಂಶಗಳು ಇದ್ದಂತಹ ಒಬ್ಬ ನಾಯಕರು, ಅವರ ಜಯಂತಿ. ಆ ಕಾರಣಕ್ಕೆ ನಾವು ಯಲಹಂಕದಿಂದ ಪ್ರಾರಂಭ ಮಾಡಬೇಕು ಈ ವರ್ಷದಿಂದ ಅಂತ ನಾವು ತೀರ್ಮಾನ, ನಾವೆಲ್ಲ ಕೂಡ ನಮ್ಮ ಸ್ನೇಹಿತರುಗಳು, ನಮ್ಮ ಪಕ್ಷದ ಮುಖಂಡರು, ಪಕ್ಷಾತೀತವಾಗಿ ಕೂಡ ಅನೇಕರು ನಾನು ಚರ್ಚೆ ಮಾಡಿದ್ದೇನೆ. ಎಲ್ಲರೂ ಕೂಡ ಭಾಳಷ್ಟು ಸ್ವಾಗತ ಮಾಡಿದ್ದಾರೆ. ನಾವೆಲ್ಲ ಕೂಡ ಕೈ ಜೋಡಿಸ್ತೀವಿ ಅನ್ನೋ ಮಾತನ್ನು ಅವ್ರು ಹೇಳಿದ್ದಾರೆ. ಹಾಗಾಗಿ ಇದು ಶನಿವಾರ ಬೀಳುತ್ತೆ, 27ನೇ ತಾರೀಕು ಶನಿವಾರ ಬೀಳುತ್ತೆ. ಬೆಳಿಗ್ಗೆ 7 ಗಂಟೆಗೆ ಪ್ರಾರಂಭ ಮಾಡಬೇಕು ಅಂತ ನಾವು ನಿರ್ಧಾರ ಮಾಡಿದ್ದೀವಿ. ಭಾಗವಹಿಸುವ ಪ್ರತಿ ಸದಸ್ಯರಿಗೂ ಕೂಡ ಒಂದು ಗುಣಮಟ್ಟದ ಒಂದು ಒಳ್ಳೆಯ ಟೀ ಶರ್ಟು, ಕೆಂಪೇಗೌಡರ ಭಾವಚಿತ್ರ ಏನೆಲ್ಲ ಇರಬೇಕು ಮತ್ತು ಫಿಟ್ ಇಂಡಿಯಾ, ಮಾನ್ಯ ನರೇಂದ್ರ ಮೋದಿಜಿಯವರ ಭಾವಚಿತ್ರ, ಫಿಟ್ ಇಂಡಿಯಾ ಇವೆರಡರ ಸಮಾಗಮ. ಮಾನ್ಯ ನಾಡಪ್ರಭು ಕೆಂಪೇಗೌಡರ ಆಶಯ ಏನಿತ್ತು, ದೂರದೃಷ್ಟಿ ಏನಿತ್ತು, ಅವ್ರ ಸಂಕಲ್ಪ ಏನಿತ್ತು, ಅವ್ರ ಆಡಳಿತ ಏನಿತ್ತು, ಅದು ಇವತ್ತು ಮಾನ್ಯ ನರೇಂದ್ರ ಮೋದಿಯವರು ಕೂಡ ಅದೇ ದಾರಿಯಲ್ಲಿ ನಡೀತಾ ಇದ್ದಾರೆ, ಅದೇ ಹೆಜ್ಜೆಯಲ್ಲಿ ನಡೀತಾ ಇದ್ದಾರೆ. ಹಾಗಾಗಿ ಇವರಿಬ್ಬರ ಆಲೋಚನೆಯ ಸಮಾಗಮ, ಇದರ ಬೆಸುಗೆ ಅಂತ ನಾನು ಕರೀಲಿಕ್ಕೆ ಇಷ್ಟಪಡ್ತೇನೆ. 7 ಗಂಟೆಗೆ ಪ್ರಾರಂಭ, ನ್ಯೂ ಟೌನ್ ಕ್ಲಬ್ ಮಾರ್ಗವಾಗಿ, ನ್ಯೂ ಟೌನ್ ಅಲ್ಲೆಲ್ಲ ಅಸೆಂಬಲ್ ಆಗೋದು ಫಸ್ಟ್ 7 ಗಂಟೆಗೆ. ನ್ಯೂ ಟೌನ್ ಕ್ಲಬ್ ಮಾರ್ಗವಾಗಿ ಅಲ್ಲಿಂದ ಶರಾವತಿ ಮಾರ್ಗವಾಗಿ ಮತ್ತೆ ಬೊಮ್ಮಸಂದ್ರ ಸರ್ಕಲ್ ಅಲ್ಲಿಗೆ ಬಂದು, ಅಲ್ಲಿಂದ ಮತ್ತೆ ನ್ಯೂ ಟೌನ್ ಬಸ್ ನಿಲ್ದಾಣ ಅಲ್ಲಿಗೆ ತೆರಳಿ, ಅಲ್ಲಿಂದ ನಮ್ಮ ವೀರ ಸಾವರ್ಕರ್ ಅವರ ಮೇಲ್ಸೇತುವೆ ಮಾರ್ಗವಾಗಿ ಮತ್ತೆ ಮೇಜರ್ ಸಂದೀಪ್ ಉನ್ನಿಕೃಷ್ಣನ್, ಈ ದೇಶಕ್ಕೋಸ್ಕರ ತ್ಯಾಗ ಮಾಡಿದಂಥ ಒಬ್ಬ ಯುವ ನಮ್ಮ ಸೈನಿಕರು, ನಮ್ಮ ಅದರಲ್ಲಿ ಕೂಡ ಮೇಜರ್ ಆಗಿದ್ದಂಥವ್ರು, ದೊಡ್ಡ ಹುದ್ದೆಯಲ್ಲಿದ್ದಂಥವ್ರು, ಅವರ ರಸ್ತೆಯ ಮಾರ್ಗವಾಗಿ ದೊಡ್ಡಬಳ್ಳಾಪುರ ಮುಖ್ಯ ರಸ್ತೆಗೆ ಬಂದು, ಅಲ್ಲಿಂದ NES ಕಚೇರಿ ಮಾರ್ಗವಾಗಿ ಅಂತಿಮವಾಗಿ ಓಲ್ಡ್ ಟೌನ್ ಪೊಲೀಸ್ ಸ್ಟೇಷನ್ ಸರ್ಕಲ್ ಮಾರ್ಗವಾಗಿ ಬಂದು, ಅಲ್ಲಿ ಕೆಂಪೇಗೌಡರ ಪ್ರತಿಮೆ ಏನಿದೆ ಅಲ್ಲಿ ಮಾಲಾರ್ಪಣೆಯನ್ನು ಮಾಡಿ, ಅಲ್ಲಿ ಒಂದು 4 ಮಾತುಗಳನ್ನು ಹೇಳಿ, ಅಲ್ಲಿ ನಾವು ತಿಂಡಿಯ ವ್ಯವಸ್ಥೆ ಎಲ್ರಿಗೂ ಕೂಡ ಮಾಡಿದ್ದೇವೆ. ಎಲ್ಲರೂ ಕೂಡ ಅಲ್ಲಿ ತಿಂಡಿಯನ್ನು ಮಾಡಿ ಎಲ್ಲ ವಿಷಯಗಳನ್ನು ಹಂಚಿಕೊಂಡು ಅಲ್ಲಿಂದ ತೆರಳುವಂಥದ್ದು ಅಂಥೇಳಿ, ಇದೊಂದು ವಿನೂತನವಾಗಿರ್ತಕ್ಕಂಥ ನಾಡಪ್ರಭುರವರಿಗೆ ಕೆಂಪೇಗೌಡರು ಇವತ್ತು ಯಲಹಂಕ ಇಷ್ಟು ಗಾತ್ರದಲ್ಲಿ ಬೆಳೆದಿದ್ದರೆ, ಬೆಂಗಳೂರು ಇಷ್ಟು ಗಾತ್ರದಲ್ಲಿ ಬೆಳೆದಿದ್ದರೆ, ಅವರು ಅದಕ್ಕೆ ಪ್ರಮುಖ ಕಾರಣ ಆಗಿರೋದ್ರಿಂದ ಅವರಿಗೆ ನಮ್ಮಿಂದ ಒಂದು ರೀತಿಯಲ್ಲಿ ಅವರಿಗೆ ಕೃತಜ್ಞತಾ ಭಾವದಿಂದ ಅವರಿಗೆ ನಮನಗಳನ್ನು ಅರ್ಪಿಸಿ ಇಂಥ ಮಹನೀಯರ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡ್ಕೋಬೇಕು. ಮಾನ್ಯ ನರೇಂದ್ರ ಮೋದಿಯವರು ನಮಗೇನು ಸಂಕಲ್ಪ ಕೊಟ್ಟಿದ್ದಾರೆ, ಏನು ಆಲೋಚನೆಯನ್ನು ನಮಗೆ ತುಂಬಿದ್ದಾರೆ, ನಮ್ಮ ಯುವಕರಿಗೆ ದೈಹಿಕ ಮಾನಸಿಕ ಎಲ್ಲ ರೀತಿಯ ಶಕ್ತಿಯನ್ನು ನಾವು ಗಟ್ಟಿ ಮಾಡಬೇಕು ಮತ್ತು ಈ ರೀತಿಯ ಮಹನೀಯರ ಹುಟ್ಟುಹಬ್ಬವನ್ನು ಆಚರಣೆ ಮಾಡೋದ್ರ ಮೂಲಕ ಅವರ ಒಂದು ಪರಂಪರೆಯನ್ನು ಕೂಡ ನಮ್ಮ ಯುವ ಪೀಳಿಗೆಗೆ ಅರ್ಥ ಮಾಡಿಸಬೇಕು. ಅದರ ಮೂಲಕ ಬರುವಂಥ ಎಲ್ಲ ಯುವ ಪೀಳಿಗೆಯು ಕೂಡ ಇತಿಹಾಸವನ್ನು ಯಾರೂ ಕೂಡ ಮರಿಬಾರ್ದು, ಅದನ್ನು ಮಾಡಬೇಕು ಅಂತೇಳಿ ನಮ್ಮೆಲ್ಲ ಮುಖಂಡರು, ನಮ್ಮ ಹಿರಿಯ ನಾಯಕರುಗಳು ಇದನ್ನು ಇವತ್ತು ಎಲ್ಲರೂ ಕೂಡ ಮಾಡಬೇಕು ಅಂತ ನಾವು ವಿಚಾರ ಮಾಡಿದ್ದೇವೆ. ಅದಕ್ಕೆ ಮಾಧ್ಯಮ ಸ್ನೇಹಿತರಿಗೆ ನಾನು ಮನವಿ ಮಾಡ್ತೇನೆ, ಕೇವಲ 22 ದಿವಸ ಇರೋದ್ರಿಂದ ತಾವುಗಳು ಕೂಡ ಅತಿ ಹೆಚ್ಚಾಗಿ ಇದನ್ನು
ಜನರಿಗೆ ಮುಟ್ಟಿಸುವಂಥ ಕೆಲಸ ಮಾಡಬೇಕು. ಅತಿ ಹೆಚ್ಚು ಜನರು ಇದರಲ್ಲಿ ಭಾಗಿಯಾಗಲಿಕ್ಕೆ 5 ಕಿಲೋಮೀಟರ್ ಇದು ಒಟ್ಟು ಅಲ್ಲ 5 ಕಿಲೋಮೀಟರ್ ಮ್ಯಾರಥಾನ್ ಅಂದರೆ ವಾಕಥಾನ್ ನಡಿಗೆ ನಾಡಪ್ರಭುಗಳಿಗೆ ಇವತ್ತು ನಡಿಗೆ ಅಂತ ಹೇಳಿಬಿಟ್ಟು ವಾಕಥಾನ್ ಕಾರ್ಯಕ್ರಮ ಫಿಟ್ ಇಂಡಿಯಾ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ತಮ್ಮಿಂದ ಎಲ್ಲ ಯುವ ಮಿತ್ರರಿಗೆ ಇಲ್ಲಿರ್ತಕ್ಕಂಥ ಮತ್ತು ಇಡೀ ಬೆಂಗಳೂರಿನಿಂದ ಕೂಡ ನಾವು ವಿಶೇಷವಾಗಿ ಹೆಚ್ಚಾಗಿ ಯಲಹಂಕ ಕ್ಷೇತ್ರದಿಂದನೇ ಹೆಚ್ಚು ಜನರು ಬರೋದಕ್ಕೆ ನಿರೀಕ್ಷೆ ಇದೆ. ಅದೇ ರೀತಿ ಯಾರೆಲ್ಲ ಉತ್ಸಾಹಿಗಳಿದ್ದಾರೆ ವಾಕಥಾನಲ್ಲಿ ಬೆಂಗಳೂರಿನಿಂದ ಕೂಡ ಬಂದು ಇದರಲ್ಲಿ ಭಾಗಿಯಾಗ್ತಾರೆ. ಅದಕ್ಕೆ ವಿಶೇಷವಾಗಿರ್ತಕ್ಕಂಥ ಎಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಏನೆಲ್ಲ ಮಾಡ್ತೀವಿ ಅಂತ ಪ್ರತಿ ದಿವಸ ನಾವು ಕೂಡ ಮಾಧ್ಯಮ ಸ್ನೇಹಿತರ ಜೊತೆ ಹಂಚ್ಕೊಳ್ಳೋವಂಥದ್ದು, ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚ್ಕೊಳ್ಳೋವಂಥದ್ದು. ನಮ್ಮ ಕಾರ್ಯಕರ್ತರು ಕೂಡ ಅನೇಕ ಅವರವರು ಕೂಡ ಮಾತನಾಡ್ತಾರೆ, ವಿಡಿಯೋ ಮಾಡಿ ಅವರು ಕೂಡ ಇದಕ್ಕೆ ಹೆಚ್ಚಿನ ಒತ್ತನ್ನು ಕೊಡುವಂಥ ಕೆಲಸ ಮಾಡ್ತಾರೆ, ಸಹಕಾರ ಕೊಡ್ತಾರೆ ಅಂತ ನಾನು ನಂಬಿದ್ದೀನಿ. ಇಷ್ಟೊತ್ತು ತಮ್ಮ ಜೊತೆ ಮಾತನಾಡಿದ್ದಕ್ಕೆ ತಾವೆಲ್ಲ ಬಂದು ಇವತ್ತು ಸುದ್ದಿಗೋಷ್ಠಿಯಲ್ಲಿ ಪಾಲ್ಗೊಂಡಿರೋದಕ್ಕೆ ಮತ್ತೆ ನಿಮಗೆ ಅಭಿನಂದನೆ, ಕೃತಜ್ಞತೆಯನ್ನು ಸಲ್ಲಿಸಿ ಸುದ್ದಿಗೋಷ್ಠಿಯನ್ನು ನಾವು ಇಲ್ಲಿಗೆ ಮುಗಿಸ್ತೇವೆ. ಏನಾದರೂ ಪ್ರಶ್ನೆಗಳಿದ್ದರೆ ಸಾವಿರಾರು ಸಂಖ್ಯೆಯಲ್ಲಿ ಪಾಲ್ಗೊಳ್ತಾರೆ ಅಂತ ನನಗೆ ನಂಬಿಕೆ ಇದೆ. ಯಾಕೆಂದರೆ ನಿನ್ನೆ ತಾನೇ ನಾವು ಯೋಚನೆ ಮಾಡಿರೋವಂಥದ್ದು ಇದು. ಯೋಚನೆ ಮಾಡಿ ಏನು ಮಾಡ್ಬೋದು ಈ ಬಾರಿ ನಾಡಪ್ರಭು ಕೆಂಪೇಗೌಡರ ಜಯಂತಿ ಅಂದಾಗ ಈ ರೀತಿ ಆಲೋಚನೆಗಳು ನಮ್ಮಲ್ಲಿ ಬಂದು ಇದನ್ನು ಅಂದ್ಕೊಂಡಿರೋದ್ರಿಂದ ಇನ್ನೊಂದು 3-4 ದಿವಸದಲ್ಲಿ ಇದಕ್ಕೆ ಅಂತಿಮ ಸ್ವರೂಪ ಕೊಡ್ತೇವೆ. ಆದರೆ ದಿನಾಂಕ ಒಂದು ಘೋಷಣೆ ಮಾಡಿದರೆ ಇಲ್ಲಿಂದ ಎಲ್ಲ ಸಿದ್ಧತೆಗಳು ಕೂಡ ಪ್ರಾರಂಭ ಆಗ್ತದೆ ಅಂತ ಮಾಡಿದ್ದೀವಿ. ನಾವು ಎಲ್ರಿಗೂ ಆಹ್ವಾನ ಮಾಡ್ತೀವಿ, ಎಲ್ಲರೂ ಬರ್ತಾರೆ ಅಂತ ತಿಳ್ಕೊಂಡಿದ್ದೀನಿ. ಎಲ್ಲರೂ ಬರ್ತಾರೆ ಅಂತ ತಿಳ್ಕೊಂಡಿದ್ದೀನಿ, ಎಲ್ರಿಗೂ ಆಹ್ವಾನ ಮಾಡ್ತೀವಿ. ಅಲ್ಲ, ಯಾಕೆ ಯಲಹಂಕದಲ್ಲಿ ಮಾಡಬೇಕು ಅಂತ ನಾನು ಹೇಳಿದ್ದೀನಲ್ಲ. ಈಗೇನ್ ಮಾಡ್ತಾ ಇದ್ದೀರಾ, ಇದೇ ಯಲಹಂಕದಲ್ಲಿ ಇದೇ ಬಿಜೆಪಿ ಕಾರ್ಯಕರ್ತರಿಗೆ ಮತ್ತೆ ನಿಮ್ಮ ಜೊತೆಲಿ ಕೆಲಸ ಮಾಡಿದಂತವ್ರಿಗೆ ಈಗಾಗಲೇ ಸಾಮಾಜಿಕ ಜಾಲತಾಣದಲ್ಲಿ ಅಲ್ಲೆಲ್ಲ ತೊಂದರೆಗಳಾಗ್ತಾ ಇದಾರೆ. ಮತ್ತೆ ತುಂಬಾ ಜನ ಅವ್ರಿಗೆ ಈ ತೊಂದರೆಗಳು ಕೊಡ್ತಾ ಇದ್ದಾರೆ, ಮತ್ತೆ ಅವ್ರನ್ನ ENI ಕಾಣ್ತಾ ಇದ್ದಾರೆ. ಸೊ ಹಂಗಾಗಿ ಅವ್ರಿಗೆ ಯಾರು ನೀವು ಜನರಲ್ ಆಗಿ ಹೇಳಿದ್ರೆ ಅರ್ಥ ಆಗಲ್ಲ. ಅಲ್ಲಲ್ಲ, ನೀವು ಜನರಲ್ ಆಗಿ ಹೇಳಿದ್ರೆ ನಂಗೆ ಅರ್ಥ ಆಗಲ್ಲ. ಈಗ ನಿಷ್ಠಾವಂತ ಕಾರ್ಯಕರ್ತರಿಗೆ ಅನ್ಯಾಯ ಆಗಿದೆ ಅಂತನಾ ನೀವು ಹೇಳ್ತಾ ಇರೋದು? ಹೌದು ಸರ್, ಅನ್ಯಾಯ ಆಗಿದೆ ಅಂತಲ್ಲ. ನಿಮ್ ಜೊತೆಲಿ ಯಾರು ಇರ್ತಾರೆ, ಅಮ್ಮಣ್ಣವ್ರು ಆಗಿರ್ಬೋದು, ನಿಮ್ ಬಗ್ಗೆ ಮಾತಾಡ್ತಾರೆ ಅಂತಂದ್ರೆ ಅವರಿಗೆ ಸಾಮಾಜಿಕ ಜಾಲತಾಣದಲ್ಲಿ ನಿಂದನೆಗಳಾಗ್ತವೆ ಸರ್. ಈಗ ಸತೀಶ್ ಆಗಿರ್ಬೋದು, ಎಲ್ಲ ಗಮನಿಸ್ತಾ ಇದೆ, ಪಕ್ಷನೂ ಗಮನಿಸ್ತಾ ಇದೆ, ಭಾರತೀಯ ಜನತಾ ಪಕ್ಷ ಎಲ್ಲವನ್ನೂ ಗಮನಿಸ್ತಾ ಇದೆ. ಎಲ್ಲದಕ್ಕೂ ಸಮಯ ಇದೆ. ಆ ಸಮಯಕ್ಕೆ ಎಲ್ಲ ನಿರ್ಧಾರಗಳು ಆಗ್ತವೆ. ಈಗ ನೀವು ಇತಿಹಾಸ ಪುರಾಣ ನೋಡಿದಾಗ ದೇವತೆಗಳಿಗೂ ಕಷ್ಟ ಇಲ್ದಿರ ಕಷ್ಟ ಬರ್ತದೆ. ಆದರೆ ಅಂತಿಮವಾಗಿ ಜಯ ಯಾರ್ದು? ನ್ಯಾಯದ ಪರ ಇರುತ್ತೆ, ಧರ್ಮದ ಪರ ಇರುತ್ತೆ. ಯಾರು ನಿಷ್ಠಾವಂತರು ಅಂತ ನಿಂಬಾಯಲ್ಲೇ ಬರ್ತಾ ಇದೆ. ಹನುಮಣ್ಣವರು ನಿಷ್ಠಾವಂತರು, ಸತೀಶ್ರವರು ನಿಷ್ಠಾವಂತರು, ನಮ್ಮ ಗೋವಿಂದಣ್ಣು ನಿಷ್ಠಾವಂತರು. ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಲ್ಲಿ ಶಾಕ್ ಟ್ರೀಟ್ಮೆಂಟ್ ಆಗಿದೆ ಈ ಕ್ಷೇತ್ರದಲ್ಲಿ, ನನಗೆ ಗೊತ್ತಿದೆ. ಪಾಪ ಚುನಾವಣೆ ಸಂದರ್ಭದಲ್ಲಿ ಗೋವಿಂದಣ್ಣಗೆ ಏನು ಮಾಡಿದರು, ಹನುಮಣ್ಣವ್ರಿಗೆ ಚುನಾವಣೆ ಆದ ಕೂಡಲೇ ಯಾವ ಪಾಪ ಮಾಡಿದ್ರು ಅಂತ ಮಂಡಲ ಅಧ್ಯಕ್ಷರಿಂದ ತೆಗೆದರು. ಸತೀಶ್ರವ್ರಿಗೆ ಯಾವ ರೀತಿ ಟ್ರೀಟ್ಮೆಂಟ್ ಕೊಡ್ತಾವ್ರೆ, ಇವೆಲ್ಲವೂ ಕೂಡ ಜನನೂ ನೋಡ್ತಾ ಇದ್ದಾರೆ, ಕಾಮನ್ ಮ್ಯಾನೂ ನೋಡ್ತಾ ಇದ್ದಾರೆ, ಪಕ್ಷನೂ ನೋಡ್ತಾ ಇದೆ, ನಾನು ಗಮನಿಸ್ತಾ ಇದ್ದೀನಿ. ಇರಲಿ, ಎಲ್ಲದಕ್ಕೂ ಕೂಡ ಒಂದು ಕಾಲ ಬರ್ತದೆ, ಒಳ್ಳೆಯ ಕಾಲ ಬರ್ತದೆ, ಒಳ್ಳೆಯದಾಗ್ತದೆ. ಯಾರು ನ್ಯಾಯದ ಪರ ಇರ್ತಾರೆ, ನಿಷ್ಠಾವಂತರು ಇರ್ತಾರೆ, ಅವರಿಗೆ ಖಂಡಿತವಾಗಿಯೂ ಕೂಡ ಅನ್ಯಾಯ ಆಗಲ್ಲ. ನಮ್ಮ ಪಕ್ಷದಿಂದ ನ್ಯಾಯ ಸಿಗ್ತದೆ ಅಂತ ನನಗೆ ದೃಢವಾದಂಥ ಒಂದು ವಿಶ್ವಾಸ ಅಂತೂ ಇದೆ. ಲೋಕಸಭಾ ಚುನಾವಣೆಗೆ ಸುಧಾಕರ್ ಅವರು ಬಂದ ಮೇಲೆ ಬಿಜೆಪಿಯಲ್ಲಿ ಒಡಕು ಮೂಡುತ್ತೆ, ನಾನು ಅಸಮಾಧಾನ ಆಗ್ತಾ ಇದೆ, ಬಿಜೆಪಿ ಒಗ್ಗಟ್ಟಿಗೆ ತೊಂದರೆ ಆಗ್ತಾ ಇದೆ ಅಂತೇಳಿ ಬಿಜೆಪಿ ಕಾರ್ಯಕರ್ತರು. ಅದು ನಿಮ್ಮ ಪ್ರಶ್ನೆ ತಪ್ಪಿದೆ. ನಾನು ಬಂದ ಮೇಲಲ್ಲ, ಇವತ್ತು ಭಾರತೀಯ ಜನತಾ ಪಾರ್ಟಿ ಸಂಸತ್ ಚುನಾವಣೆಯಲ್ಲಿ, ಲೋಕಸಭಾ ಚುನಾವಣೆಯಲ್ಲಿ ಯಾರು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ ಅವ್ರಿಗೆ ತೊಂದರೆ ಆಗಿದೆ, ಅವ್ರಿಗಾಗ್ತಾ ಇದೆ.
ಅದಕ್ಕೆ ಡಾಕ್ಟರ್ ಸುಧಾಕರ್ ಜವಾಬ್ದಾರಿ ಅಲ್ಲ. ಅವ್ರಿಗೆ ಯಾರು ಕೆಲಸ ಮಾಡಿದ್ದಾರೆ, ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಅಂತ ಕೆಲಸ ಮಾಡಿದ್ದಾರೆ. ನನ್ನ ಸ್ಥಾನದಲ್ಲಿ ಗೋವಿಂದಣ್ಣವರು MP ಕ್ಯಾಂಡಿಡೇಟ್ ಆಗಿದ್ರು, ಅವ್ರಿಗೂ ಮಾಡಿರೋರು. ಇನ್ಯಾರೋ ಮಾನ್ಯ ಸದಾನಂದ ಗೌಡರು ಇನ್ಯಾರೋ ಬಂದಿದ್ರು ಕೂಡ ಅವ್ರಿಗೂ ಮಾಡಿರೋರು ಇದೇ ರೀತಿ. ನನಗೆ ಅಂತ ವಿಶೇಷವಾಗಿ ಮಾಡಿಲ್ಲ, BJP ಅಭ್ಯರ್ಥಿ ಅಂತ ಮಾಡಿದ್ದಾರೆ ಅಷ್ಟೇ. ಅವ್ರು ಮಾಡಿರೋದು ತಪ್ಪು ಅಂತ ಇದ್ದರೆ ಇನ್ನೇನು ಮಾಡಿಲ್ಲ. ಅಥವಾ ನಾನೇನು ಈ ಕ್ಷೇತ್ರದಲ್ಲಿ MLA ಆಗಬೇಕಾಗಿಲ್ಲ, ಯಾರು ಕೂಡ ನಾವು MLA ಆಗಬೇಕು ಅಂತ ಬಂದಿಲ್ಲ. ಇಲ್ಲಿ ಜನರ ಜೊತೆಯಲ್ಲಿ ನಿಂತಿದ್ವಿ, ಜನರು ಮತ ಕೊಟ್ಟಿದ್ದಾರೆ. ಜನರು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಅವ್ರ ಆಶೀರ್ವಾದ ಮಾಡಿದಾಗ ಅವ್ರ ಜೊತೆಯಲ್ಲಿ ನಿಂತು ಒಂದು ಸ್ವಲ್ಪ ಕೆಲಸ ಮಾಡಬೇಕು ಅಂತ ನಾವು ಬಯಸಿದ್ದೀವಿ ಅಷ್ಟೇ. ಅದು ನಾವು ಮಾಡ್ತಾಯಿದ್ದೀವಿ. ಯಾರಿಗಿಷ್ಟ ಇರಲಿ, ಯಾರಿಗಿಷ್ಟ ಇಲ್ದಿರ ಇರಲಿ, ನಾವಂತೂ ಅವರ ಜನರ ಪರವಾಗಿ ನಿಲ್ತೀವಿ. ಜನರ ಪರವಾಗಿ ನಮ್ಮ ಕೈಲಾದಂಥ ಶಕ್ತಿ, ನಮಗೆ ಶಕ್ತಿಗೆ ಅನುಗುಣವಾಗಿ ನಾವು ಕೆಲಸವನ್ನು ನಾವು ಮುಂದುವರಿಸ್ತೀವಿ. ದಿನೇ 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 ಇದು ಬೆಂಕಿ ಜಾಸ್ತಿ ಆಗ್ತಾ ಇದೆ ಹೊರತು ಕಡಿಮೆ ಆಗ್ತಾ ಇಲ್ಲ. ಈಗ ರಾಜಕಾರಣದ ಪ್ರಶ್ನೆಗಳನ್ನು ವಿಶೇಷವಾಗಿ ಇನ್ನೊಂದು ಸಲ ತಗೊಳ್ಳೋಣ, ಯಾಕೆಂದರೆ ಅದು ಮಿಕ್ಸ್ ಆಗೋದು ಬೇಡ. ಈಗ ನಾವು ನಾಡಪ್ರಭು ಕೆಂಪೇಗೌಡರ ಜಯಂತಿ ಆಚರಣೆ ಬಗ್ಗೆ ನಾವು ಈ ವಿಶೇಷವಾಗಿರೋ ಸುದ್ದಿಗೋಷ್ಠಿ ಕರೆದಿರೋದು. ಇದನ್ನು ಇಷ್ಟಕ್ಕೆ ನಾವು ಸೀಮಿತ ಮಾಡಿದಾಗ ನೀವು ಇದನ್ನು ತಗೊಳ್ತೀರಿ, ಇಲ್ಲ ಅಂದರೆ ಬರೀ ರಾಜಕಾರಣ ತಗೊಳ್ತೀರಿ. ನಾನು ಕರೆದಿರೋ ಸುದ್ದಿಗೋಷ್ಠಿ ಅದಕ್ಕೆ ಪ್ರಾಮುಖ್ಯತೆ ಸಿಗದಿರಾಗ್ತದೆ. ಅದು ನಮ್ಮ ಉದ್ದೇಶ ಅಲ್ಲ. ನಾವು ಇಲ್ಲೇ ಇರ್ತೀವಿ, ಎಲ್ಲೂ ಹೋಗೋರಲ್ಲ. ಎಲ್ಲ ಮಾಧ್ಯಮ ಸ್ನೇಹಿತರಿಗೆ ಪಾಪ ಇದು ಸ್ವಲ್ಪ ಅಡಚಣೆ ಆಗಿದೆ, ನಾನು ವಿಷಾದ ವ್ಯಕ್ತಪಡಿಸ್ತೀನಿ. ಅವರು ನಮ್ಮ ಕಾರ್ಯಕರ್ತರೆ, ಅವ್ರದ್ದೇ ಒಂದು ಭಾವನೆಯಿಂದ ಅವ್ರು ಮಾತನಾಡಿದ್ದಾರೆ. ನೀವು ಕೇಳಿದ್ದಕ್ಕಷ್ಟೇ ನಾನು ಉತ್ತರ ಕೊಟ್ಟಿದ್ದೀನಿ, ನಾನೇನು ಹೇಳಿಲ್ಲ. ಯಾಕೆ ಇವತ್ತು ಹನುಮಯ್ಯನವ್ರಿಗೆ ತೊಂದರೆ ಆಯಿತು ಇದೆಲ್ಲ ನೀವು ಹೇಳಿದ್ದಕ್ಕಷ್ಟೇ ನಾನು ಮಾತಾಡಿದ್ದೀನಿ, ಅದಕ್ಕೆ ಸ್ಪಷ್ಟನೆ ಕೊಟ್ಟಿದ್ದೀನಿ. ಮತ್ತು ಯಾರ ಮೇಲೂ ನಾನು ಆಪಾದನೆ ಮಾಡಿದ್ದೀನಾ? ಯಾರ ಹೆಸರು ತಗೊಂಡಿಲ್ಲ, ಇಂಥವ್ರು ಮಾಡಿದ್ದಾರೆ ಅಂತಲೂ ಹೇಳಿಲ್ಲ. ಆಗಿದೆ, ಮುಂದಿನ ದಿನಗಳಲ್ಲಿ ನೋಡೋಣ, ಅವ್ರಿಗೆ ನ್ಯಾಯ ಸಿಗ್ತದೆ ಅಂತ ಹೇಳಿದ್ದೀನಿ ಅಷ್ಟೇ ಅಲ್ವಾ? ಇಂಥವ್ರು ನನಗೆ ಮಾಡಿಲ್ಲ, ಇಂಥವ್ರು ಮಾಡಿದ್ದಾರೆ ಅಂತ ಏನೂ ಹೇಳಿಲ್ಲ. ಸರ್, ಈಗ ನಿಷ್ಠಾವಂತ ಕಾರ್ಯಕರ್ತರು ಯಾರು ಅಲ್ಲಲ್ಲ, ಈಗ ನಾನು ಇಷ್ಟೇ ಹೇಳ್ತೀನಿ, ಅಂತಿಮವಾಗಿ ಇಂಥ ಅನೇಕ ವಿಘ್ನಗಳು ಎದುರಾಗ್ಬೋದು ಅಂತ ನಮಗೆ ಕಲ್ಪನೆ ಇದೆ. ನನಗೆ ರಾತ್ರಿನೇ ಇವ್ರು ಹೇಳಿದಾಗ ಯಲಹಂಕದಲ್ಲಿ ಮಾಡಬೇಕು ಅಂತ ಒಳ್ಳೆ ಆಲೋಚನೆ, ಆದರೆ ವಿಘ್ನಗಳು ಬರ್ತವೆ ಅಂತ ನಾನು ಅಂದಾಜು ಮಾಡಿದ್ದೀನಿ. ಅದು ಮಾಧ್ಯಮದ ಜೊತೆ ನಾನು ಸುದ್ದಿಗೋಷ್ಠಿಗೇ ಬಂದು ವಿಘ್ನ ಮಾಡಬೇಕು ಅಂತ ಮಾಡ್ತಾರ ಅಂತ ನಾನು ಎಣಿಸಿರಲಿಲ್ಲ. ಪರವಾಗಿಲ್ಲ, ಅವ್ರಿಗೆ ಒಳ್ಳೇದಾಗಲಿ, ಅವರು ನಮ್ಮ ಕಾರ್ಯಕರ್ತರು, ಪಾಪ ವೋಟ್ ಹಾಕಿದ್ದೀನಿ ಅಂತವ್ರೆ. ಹಾಗಾಗಿ ನಾನೇನು ಅವ್ರ ವಿರುದ್ಧ ಮಾತಾಡಲಿಕ್ಕೆ ಹೋಗಲ್ಲ. ಆದರೆ ಇಂಥ ಎಷ್ಟೇ ವಿಘ್ನಗಳು ಬಂದರೂ ನಾಡಪ್ರಭು ಕೆಂಪೇಗೌಡರ ನಾಡಪ್ರಭುಗಳಿಗೆ ನಡಿಗೆ ಅನ್ನುವಂಥ ಕಾರ್ಯಕ್ರಮ ಯಲಹಂಕದಲ್ಲಿ 100% ನಾವು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ನಿಮಗೆ ಹೇಳಲಿಕ್ಕೆ ಬಯಸ್ತೀನಿ. ನಾನು ಯಾರಿಗೂ ಎದುರೋ ಮಗ ಅಲ್ಲ. ನೀವಿನ್ನೂ ಆರ್ಟ್ ವಿಶ್ವಭಾರತಿ 24 ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ವಿಡಿಯೋ ಕಂಟೆಂಟ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.